ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್. ನೀವು ನೋಡ್ತಾ ಇದ್ದೀರ ಸ್ಟೀಲ್ ಡೀಟೇಲಿಂಗ್ ಪ್ರೋ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಸ್ಟೀಲ್ ಡೀಟೇಲಿಂಗ್ ಫೀಲ್ಡ್ ವರ್ಕ್ ಪ್ರೋಸೆಸ್ ನಡೀತಿದೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದೆ. ಯಾರ್ಯಾರು ಸಿವಿಲ್ ಇಂಜಿನಿಯರಿಂಗ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದಿರೋ, ಕಾಲೇಜಲ್ಲಿ ಓದ್ತಾ ಇದ್ದೀರೋ, ಸ್ಟೀಲ್ ಡೀಟೇಲಿಂಗ್ ಬಗ್ಗೆ ನೀವುಗೆ ಬೇಸಿಕ್ ನಾಲೆಡ್ಜ್ ಬೇಕಾಗುತ್ತದೆ. ನೀವು ಕಾಲೇಜ್ ಮುಗಿದ ತಕ್ಷಣ ಜಾಬ್ ಸರ್ಚ್ ಮಾಡ್ತಾ ಇರ್ತೀರಿ, ಯಾವ ಫೀಲ್ಡಲ್ಲಿ ಹೋಗ್ಬೇಕು ಅನ್ನೋದ್ರೂ ಗೊತ್ತಿರಲ್ಲ. ಸಿವಿಲಲ್ಲಿ ಭಾಳಷ್ಟು ಡಿಪಾರ್ಟ್ಮೆಂಟ್ಗಳಿದ್ದಾವೆ, ಅದರಲ್ಲಿ ಇದೊಂದು ಸ್ಟೀಲ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅನ್ನೋದು ಒಂದಿರುತ್ತೆ. ನಾ ಈ ವಿಡಿಯೋದಲ್ಲಿ ಸ್ಟೀಲ್ ಡೀಟೇಲಿಂಗ್ ಹೆಂಗೆ ಪ್ರೋಸೆಸ್ ಸ್ಟೆಪ್ ಬೈ ಸ್ಟೆಪ್ ನಡೀತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಒಂದು ಇ ಬುಕ್ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಯಾವ ರೀತಿ ಈ ಬುಕ್ನ ಓದಬೇಕು, ಏನೇನು ಚಾಪ್ಟರ್ಸ್ ಕವರ್ ಮಾಡಿದಾನೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಅವಾಗ ಮಾತ್ರ ನಿಮಗೆ ಅರ್ಥ ಆಗ್ತದೆ. ಯಾರು ಇದು ಕನ್ನಡ ಅಥವಾ ಅದರ್ ಲ್ಯಾಂಗ್ವೇಜ್ ಕೂಡ ಇರುತ್ತೆ, ಯಾರಿಗೆ ಕನ್ನಡ ಅರ್ಥ ಆಗ್ತದೆ, ಇದು ಈಸಿಯಾಗಿ ನಮ್ಮ ಕರ್ನಾಟಕದಲ್ಲಿರೋ ಸಿವಿಲ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಗೆ ಯೂಸ್ಫುಲ್ ಆಗ್ತದೆ. ನಾನು ಈಗ ಸ್ಟೆಪ್ ಬೈ ಸ್ಟೆಪ್ ಆ ಇ ಬುಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ಈ ಬುಕ್ ಬಗ್ಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಸ್ಕ್ರೀನಲ್ಲಿರೋ ವಿಡಿಯೋನ ನೋಡಿ. ಇದು ಸ್ಟೀಲ್ ಡೀಟೇಲಿಂಗ್ ಪ್ರೋ ಅಂತ ನೋಡಿ, ಸ್ಕ್ರೀನಲ್ಲಿ ನೋಡಿ. ಸ್ಟೀಲ್ ಡೀಟೇಲಿಂಗ್ ಪ್ರೋ ಇದು ಕವರ್ ಬೇಸ್ ಆಗಿರುತ್ತೆ. ಇದರಲ್ಲಿ ಡೀಟೇಲ್ ಇಟ್, ರೈಟ್ ಇಟ್, ಬಿಲ್ಡ್ ಇಟ್ ಅಂತ ಸ್ಟ್ರಾಂಗ್ ಆಗಿ ಸಬ್ ಹೆಡ್ಲೈನ್ಸ್ನ ಕೊಟ್ಟಿದ್ದೀನಿ. ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸ್ಟೀಲ್ ಡೀಟೇಲಿಂಗ್ ಇದು ಬಂದು ಸ್ಟೀಲ್ ಡೀಟೇಲಿಂಗ್ ಬಿಗಿನರ್ ಟು ಪ್ರೊಫೆಷ್ನಲ್ ಗೈಡ್. ಹಂಗೆ ನಾವು ಕೆಳಗಡೆ ನೆಕ್ಸ್ಟ್ ಪೇಜ್ಗೆ ಹೋದರೆ ಯಾವ್ಯಾವ ಚಾಪ್ಟರ್ನ ಕವರ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡಿ ತೋರಿಸ್ತೀನಿ. ನೋಡಿ, what is steel detailing, scope of steel detailing, codes and standards used in steel detailing, process of steel detailing, software used in steel detailing, roles in steel detailing industry, ಪ್ರಾಜೆಕ್ಟ್ ಯಾವ ರೀತಿ ತಗೋಬೇಕು, ಮ್ಯಾನೇಜ್ಮೆಂಟ್ ರೋಲ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇದರಲ್ಲಿ ಹಾಕಿದ್ದೀನಿ. ನೆಕ್ಸ್ಟು ಸ್ಟೀಲ್ ಡೀಟೇಲಿಂಗಲ್ಲಿ ಇಂಡಿಯಾದಲ್ಲಿ ಏನಿದೆ ವ್ಯಾಲ್ಯೂ ಅನ್ನೋದ್ರ ಬಗ್ಗೆ, ಮತ್ತು ಬೇಸಿಕ್ ನಾಲೆಡ್ಜು ಕ್ಯಾಡ್ ಮಾಡೋದ್ರಾಗಲಿ ಯಾವುದ್ರಾಗಲಿ ಫಸ್ಟ್ ಆ್ಯಂಗಲ್, ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನ್ ಬಗ್ಗೆ ಐಡಿಯಾ ಇರಬೇಕು. ಅವಾಗ ಮಾತ್ರ ನಮಗೆ ಸ್ಟೀಲ್ ಡೀಟೇಲಿಂಗ್ ಬಗ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ಮತ್ತು ಯೂನಿಟ್ ಕನ್ವರ್ಷನ್, ಫೀಟಿಂದ ಇಂಚಸ್ಸು ಮತ್ತು ಇಂದ ಫೀಟಿಗೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ. ಮತ್ತು ಇಂಟ್ರೊಡಕ್ಷನ್ ಟು ಸ್ಟ್ರಕ್ಚರಲ್ ಶೇಪ್ಸು, ಡಬ್ಲ್ಯೂ ಶೇಪು, ಐ ಶೇಪು, ಎಸ್ ಶೇಪು, ಈ ಸ್ಟೀಲ್ ಕಾಲಮ್ಸು, ಬೀಮ್ಸ್ ಇರುತ್ತೆ, ಅದ್ರ ಬಗ್ಗೆನೂ ಇದರಲ್ಲಿ ಕ್ಲಾರಿಟಿ ಆಗಿದೆ. ನೆಕ್ಸ್ಟು ಟೈಪ್ಸ್ ಆಫ್ ಸ್ಟ್ರಕ್ಚರಲ್ ಸ್ಟೀಲ್ ಶೇಪ್ಸು, ಎಷ್ಟು ಟೈಪ್ ಇದಾವೆ ಅನ್ನೋದ್ರ ಬಗ್ಗೆ, ಮತ್ತು ಸ್ಟೀಲ್ ಡೀಟೇಲಿಂಗ್ನಲ್ಲಿ ಯಾವುದು ಮೇನ್ ಸ್ಟ್ರಕ್ಚರಲ್ ಕಾಂಪೋನೆಂಟ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ. ಆಮೇಲೆ ಒಂದೊಂದು ಸ್ಟೆಪ್, ವಾಟ್ ಈಸ್ ಬೀಮ್, ಥರ ವಾಟ್ ಈಸ್ ಕಾಲಮ್, ಟ್ರಸ್ ಅಂದ್ರೇನು, ಜಾಯ್ಸ್ಟ್ ಅಂದ್ರೇನು, ಬ್ರೇಸಿಂಗ್ ಅಂದ್ರೇನು, ಅದ್ರ ಬಗ್ಗೆ ಎಲ್ಲ ಡೆಫಿನಿಷನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಮಿಸಲೇನಿಯಸ್ ಕಾಂಪೋನೆಂಟ್ಸ್ ಯಾವ್ಯಾವ ಇದ್ದಾವೆ, ಮತ್ತು ವೆಲ್ಡ್ಸ್, ಬೋಲ್ಟಿಂಗ್, ಹ್ಯಾಂಡ್ ರೈಲ್ಸು, ಸ್ಟೇರ್ಸು, ಲ್ಯಾಡರ್ ಮತ್ತು ಕನೆಕ್ಷನ್ಸ್, ಮತ್ತು ಗ್ಯಾಲೋನೈಸು, ಮತ್ತು ನಮ್ಮ ಬಗ್ಗೆ ಇನ್ಫಾರ್ಮೇಷನ್ಸ್ ಎಲ್ಲ ಈ ಬುಕ್ಕಲ್ಲಿ ಅವೈಲೇಬಲ್ ಇದೆ. ಹಾಗೆ ಕೆಳಗಡೆ ಬರ್ತಾ ಹೋದರೆ ನೋಡಿ, ಫಸ್ಟ್ ಚಾಪ್ಟರ್ ಇಲ್ಲಿ ನೋಡಿದ್ರೆ ಫಸ್ಟ್ ಚಾಪ್ಟ್ರಲ್ಲಿ ವಾಟ್ ಈಸ್ ಸ್ಟೀಲ್ ಡೀಟೇಲಿಂಗ್, ಡೆಫಿನಿಷನ್ನು, ಪರ್ಪೋಸ್ ಆಫ್ ಸ್ಟೀಲ್ ಡೀಟೇಲಿಂಗ್ ಇದು ಮಾಡಿದ್ದೀನಿ. ಮತ್ತು ನೆಕ್ಸ್ಟ್ ಪೇಜಿಗೆ ಬಂದರೆ ಚಾಪ್ಟರ್ 2 ಅಲ್ಲಿ ಸ್ಕೋಪ್ ಆಫ್ ಸ್ಟೀಲ್ ಡೀಟೇಲಿಂಗ್, ಅಡ್ವಾಂಟೇಜ್ ಏನು, ಅಪ್ಲಿಕೇಶನ್ ಏನು, ಎಲ್ಲದನ್ನೂ ಕವರ್ ಮಾಡಿದ್ದೀನಿ. ಅದೇ ನೆಕ್ಸ್ಟ್ ಪೇಜಿಗೆ ಬಂದರೆ ಕೋಡ್ಸು, ಸ್ಟ್ಯಾಂಡರ್ಡ್ಸು, ಎ ಸಿ ಕೋಡ್ಸ್ ಯಾವುವು, ಓಷಾ ಸ್ಟ್ಯಾಂಡರ್ಡ್ಸ್ ಏನು,
RCSC, AWSC ಮತ್ತು ಅದರ್ ಇಂಪಾರ್ಟೆಂಟ್ ಕೋಡ್ಸ್ ಯಾವ್ಯಾವ ಇದ್ದಾವೆ ಅದನ್ನು ಈ ಬುಕ್ಕಲ್ಲಿ ಕವರ್ ಆಗಿದೆ. ನೆಕ್ಸ್ಟ್ ಪೇಜ್ಗೆ ಹೋದರೆ ಸಾಫ್ಟ್ವೇರ್ಸ್ ಯಾವ್ಯಾವ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇದರಲ್ಲಿ ಕವರ್ ಮಾಡಿದ್ದೀನಿ. ಟೆಕ್ಲಾ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ, SDS, ರಿವಿಟ್, ಇನ್ ಅದರ್ ಸಾಫ್ಟ್ವೇರಲ್ಲಿ ಆಟೋಕ್ಯಾಡು, ಅಡ್ವಾನ್ಸ್ ಸ್ಟೀಲು, ಸ್ಟ್ಯಾಂಡ್ ಫ್ರೋ, ನಾವಿ ವರ್ಕು, ಸಾಲಿಡ್ ವರ್ಕ್ಸು ಇದೆಲ್ಲ ಇದರಲ್ಲಿ ಕವರ್ ಮಾಡಿದ್ದೀನಿ. ಮತ್ತು ನೆಕ್ಸ್ಟ್ ಪೇಜಿಗೆ ಬಂದರೆ ನೋಡಿ, ರೋಲ್ಸ್ ಇನ್ ಸ್ಟೀಲ್ ಡಿಟೇಲಿಂಗ್ ಇಂಡಸ್ಟ್ರಿ ಯಾವ್ಯಾವ ರೋಲ್ ಇರುತ್ತೆ. ಮಾಡಲರ್ ರೋಲ್ ಇರುತ್ತೆ, ಚೆಕ್ಕರ್ ರೋಲ್ ಇರುತ್ತೆ, ಡಿಟೇಲರ್ ರೋಲ್ ಇರುತ್ತೆ. ಮಾಡಲರ್ ರೂಲ್ಸ್ ಪಾಯಿಂಟ್ಸು, ಚೆಕ್ಕರ್ ರೆಸ್ಪಾನ್ಸಿಬಿಲಿಟಿ ಏನು, ಡಿಟೇಲರ್ ರೆಸ್ಪಾನ್ಸಿಬಿಲಿಟಿ ಏನು, ಹೇಗೆ ಕೆರಿಯರ್ ಪಾತ್ ಇರುತ್ತೆ ಮತ್ತು ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ನೆಕ್ಸ್ಟ್ ಪೇಜು ಚಾಪ್ಟರ್ಗೆ ಹೋದರೆ ಹೇಗೆ ಪ್ರಾಜೆಕ್ಟ್ನ ಪಿಕ್ ಮಾಡ್ತಾರೆ, ಗ್ಲೋಬಲ್ ಮಾರ್ಕೆಟ್ ಹೇಗಿದೆ, ಈ ಕ್ಲೈಂಟ್ ಯಾರು, ಮ್ಯಾನೇಜರ್ಗಳು ಹೇಗೆ ಪಿಕ್ ಮಾಡ್ತಾರೆ, ಸ್ಟೆಪ್ ಬೈ ಸ್ಟೆಪ್ ಇದರಲ್ಲಿ ಕವರ್ ಆಗಿದೆ. ಮತ್ತು ಯಾವ್ಯಾವ ಕಂಟ್ರಿಯಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ, ಇಂಡಿಯಾದಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾನು ಕವರ್ ಅಪ್ ಮಾಡಿದ್ದೀನಿ. ನೆಕ್ಸ್ಟ್ ಚಾಪ್ಟರ್ ಬಂದರೆ ಇಂಡಿಯಾದಲ್ಲಿ ಹೇಗಿದೆ ಡಿಮ್ಯಾಂಡ್ ಸ್ಟೀಲ್ ಡಿಟೇಲಿಂಗ್ ಫೀಲ್ಡ್ಗೆ, ಅದು ಯಾವ ಕಂಪ್ನಿಗಳು ನಡೆಸ್ತಾ ಇದ್ದಾವೆ, ಮೇಜರ್ ರೋಲ್ಸ್ ಏನು ಅನ್ನೋದ್ರ ಬಗ್ಗೆ ಕೂಡ ಇದರಲ್ಲಿ ಕವರ್ ಅಪ್ ಮಾಡಿದ್ದೀನಿ. ನೆಕ್ಸ್ಟು ಅದೇ ಮುಂಚೆ ಹೇಳಿದ್ನಲ್ಲ, ಬೇಸಿಕ್ ಇಂಜಿನಿಯರಿಂಗ್ ನಾಲೆಡ್ಜ್ ಇರಲೇಬೇಕು. ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್ನು, ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನ್ನು ವಿತ್ 3D ವೇವ್, ಮತ್ತು ಇದರಲ್ಲಿ ಕೂಡ 3D ವೇವ್ ಹಾಕಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ನೆಕ್ಸ್ಟು ಹೋಗೋದಾದರೆ ನೆಕ್ಸ್ಟ್ ಚಾಪ್ಟರ್ಗೆ ಯೂನಿಟ್ ಕನ್ವರ್ಷನಲ್ಲಿ ಅಡಿಷನ್ನು, ಸಬ್ಸ್ಟ್ರಾಕ್ಷನ್ನು, ಫೀಟು, ಇಂಚಸ್ಸು, ಮೀಟ್ರಿಗೆ ಎಲ್ಲ ಥರದ್ದು ಕವರಪ್ ಮಾಡಿದ್ದೀನಿ. ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ವೇಟ್ ಹೆಂಗೆ, ಸೈಜ್ದು ಹೆಂಗೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿದೆ ಕ್ಲಿಯರಾಗಿ. ಮತ್ತು ನೆಕ್ಸ್ಟ್ ಪೇಜ್ಗೆ ಹೋದರೆ ಶೇಪ್ಸ್, ಇಲ್ಲಿ ನೋಡಿ ಐ ಬೀಮು, ಚಾನಲ್ಲು, ಆ್ಯಂಗಲ್ಲು, HSS ಮೆಂಬರು, T ಸೆಕ್ಷನ್ಸು, ಪ್ಲೇಟು, ಪೈಪು, ಬಾಕ್ಸು, ರೇಲ್ಸು, ಜೆಟ್ ಸೆಕ್ಷನ್ಸು ಏನಿದೆ ಎಲ್ಲ ಇದರಲ್ಲಿ ಕವರಪ್ ಮಾಡಿದ್ದೀನಿ. ಮತ್ತು ಚಾಪ್ಟರ್ 12ಗೆ ಹೋದರೆ ಟೈಪ್ಸ್ ಆಫ್ ಸ್ಟ್ರಕ್ಚರಲ್ ಸ್ಟೀಲ್ ಶೇಪ್ಸು, W ಶೇಪ್ಸು, HP ಶೇಪ್ಸು, S ಶೇಪ್ಸು, I ಶೇಪ್ಸು, WT ST ಶೇಪ್ಸು ಅದ್ರ ಬಗ್ಗೆ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇ ರೀತಿ ನೀವು ನೋಡ್ತಾ ಇದ್ದರೆ ಎಲ್ಲ ಪೇಜಲ್ಲೂ ಕ್ಲಿಯರಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಬಂದು ಗೂಗಲಲ್ಲೂ ಇಲ್ಲಿ ನೋಡಿ ಗೂಗಲಲ್ಲೂ ಅವೈಲೇಬಲ್ ಇರುತ್ತೆ ಮತ್ತು ಅಮೆಜಾನ್ ಕಿಂಡ್ಲಿ ಆ್ಯಪಲ್ಲೂ ಕೂಡ ಇದು ಅವೈಲೇಬಲ್ ಇರುತ್ತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ, ಇದು ಈ ಬುಕ್ಕು ನಾನು ಕ್ರಿಯೇಟ್ ಮಾಡಿದ್ದೀನಿ. ನಾನು ಸ್ಟೀಲ್ ಡಿಟೇಲಿಂಗ್ ಬಿಗಿನರ್ ಟು ಪ್ರೊಫೆಷ್ನಲ್ ಅಂತ ಒಂದು ಈ ಬುಕ್ ಇದೆ, ಅದು 199 ರೂಪೀಸ್. ಯಾರಿಗಾದರೂ ಬೇಕಾದರೆ ಅದನ್ನು ನನಗೆ ವಾಟ್ಸಪ್ ಮಾಡಿ ಕೆಳಗಿರೋ ನಂಬರಿಗೆ, ಮತ್ತು ಅದು ಈ ಬುಕ್ಕಲ್ಲಿ ಏನೇನಿದೆ ಎಲ್ಲ ಕವರ್ ಆಗಿರುತ್ತೆ. ಇದೇ ಬುಕ್ಕನ್ನು ನೀವು ವಾಟ್ಸಪ್ ಮಾಡಿದ್ರೆ ಸಾಫ್ಟ್ ಕಾಪಿನ ನಿಮಗೆ ಕಳಿಸ್ತೀನಿ. ಅಲ್ಲ ನೀವು ಹಂಗೆ ನಾವು ಡೌನ್ಲೋಡ್ ಮಾಡ್ಕೊಳ್ತೀವಿ ಅಂತಂದ್ರೂ ಕೂಡ ಗೂಗಲ್ ಪ್ಲೇ ಬುಕ್ಕಲ್ಲೂ ಕೂಡ ಇರುತ್ತೆ ಮತ್ತು ಅಮೆಜಾನ್ ಕಿಂಡ್ಲೆ ಅದರಲ್ಲೂ ಕೂಡ ಇರುತ್ತೆ. ಅಂದರೆ ಅದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಸಿಗ್ತದೆ. ಇಲ್ಲಿ ನಿಮಗೆ ಕಲರ್ ಸಾಫ್ಟ್ ಕಾಪಿ ಬೇಕಂದರೆ ನನಗೆ ಮೆಸೇಜ್ ಮಾಡಿ, ವಾಟ್ಸಪ್ ಮಾಡಿ ನಿಮಗೆ ಕೊಡ್ತೀನಿ. ಇದು ಒಂದು ಬುಕ್ಕು. ಆಮೇಲೆ ಇನ್ನೊಂದು ಬುಕ್ ಕ್ರಿಯೇಟ್ ಮಾಡಿದ್ದೀನಿ, ಈ ಬುಕ್ಕು, ಅದು ಚೆಕ್ಕರ್ ರಿಲೇಟೆಡ್, ಚೆಕ್ಕರ್ಸ್ ಗೈಡ್. ಹೇಗೆ ಸ್ಟೀಲ್ ಡಿಟೇಲಿಂಗಲ್ಲಿ ಚೆಕ್ಕರ್ ರೆಸ್ಪಾನ್ಸಿಬಿಲಿಟಿ ಏನು, ಏನೇನು ಚೆಕ್ ಮಾಡಬೇಕು, ಯಾವ್ಯಾವ ಟಾಪಿಕ್ಸು ಚಾಪ್ಟರ್ ವೈಸು
ನಾನು ಮಾಡಿದ್ದೀನಿ. ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಆ ಬುಕ್ ಇದೆ ಹೆಂಗೆ ಅನ್ನೋದು. ಈ ಬುಕ್ನ ತಗೊಂಡು ಯಾರ್ಯಾರು ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದೀರಿ, ಸಿವಿಲ್ ಇಂಜಿನಿಯರ್ ಇದ್ದೀರಿ, ನೆಕ್ಸ್ಟು ಪಾಸ್ಔಟ್ ಆಗೋರು ಈ ಬುಕ್ನ ಮುಂಚೆನೇ ಓದ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಇಂಟರ್ವ್ಯೂ ಹೋಗಬೇಕಾದ್ರೆ ಈಸಿಯಾಗಿ ಅರ್ಥ ಆಗ್ತದೆ ಮತ್ತು ನೀವು ಸಕ್ಸಸ್ಫುಲ್ ಆಗ್ತೀರಿ. ಧನ್ಯವಾದಗಳು ಈ ವಿಡಿಯೋನ ನೋಡಿದ್ದಕ್ಕೆ. ಕನ್ನಡಿಗರು ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ. ಯಾರ್ಯಾರು ಇದ್ದಾರೆ ಜಾಬ್ಲೆಸ್ ಮತ್ತು ಇಂಟರ್ವ್ಯೂಗಾಗಿ ಯಾರ್ಯಾರು ಸ್ಟ್ರಗಲ್ ಆಗ್ತಾ ಇದ್ದೀರಿ ಈ ಫೀಲ್ಡಲ್ಲಿ, ಸಿವಿಲ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ಸು, ಈ ಬುಕ್ನ ಓದಿ. ನೀವು ಕೊಡೋ 199 ರುಪೀಸ್ ಈ ಬುಕ್ನ ಬೆಲೆ. ಅದು ನಿಮಗೆ ಒಂದಿನಕ್ಕೆ ಖರ್ಚಾಗ್ಬೋದು, ಬಟ್ ಅದರಲ್ಲಿರೋ ನಾಲೆಡ್ಜು ನಿಮ್ಮ ಮೈಂಡಿಗೆ ಮತ್ತು ನಿಮ್ಮ ಫ್ಯೂಚರ್ಗೆ ಹೆಲ್ಪ್ಫುಲ್ ಆಗ್ತದಂತ ನಾನು ಅಂದ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.